ಈಗ ಫುಲ್ ರೋಲಿಂಗ್ ಪರ್ಫೆಕ್ಟ್ ಆಗಿ ಬಂದಿದೆ. ಈಗ ಚಾಕು ನನ್ನ ಹತ್ರ ನೈಫ್ ಇಲ್ಲ. ಈಗ ವೈಫ್ ಕೊಟ್ಟಿರೋಂತ ನೈಫ್ ಅಲ್ಲೇ ಕಟ್ ಮಾಡಬೇಕು. ಡೈಲಾಗ್ ವೈಫ್ ಕೊಟ್ಟಿರೋಂತ ನೈಫ್. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ಸುವರ್ಣ. ಇವತ್ತು ನಮ್ಮ ಮನೇಲಿ ಒಂದು ಸ್ಪೆಷಲ್ ಡಿಶ್ ಮಾಡ್ತಾ ಇದೀವಿ. ಯಾರು ಮಾಡ್ತಾ ಇದ್ದೀರಿ ಅಂತಂದ್ರೆ ದ ಒನ್ ಅಂಡ್ ಓನ್ಲಿ ಮಾಸ್ಟರ್ ಚೆಫ್ ಜಮುನಾಥ್ ಮಳಿಮಠ್. ಕ್ಲಾಪ್ಸ್. ಸೊ ಇವರು ಸ್ಪೆಷಲ್ ಡಿಶ್ ಮಾಡ್ತಿದ್ದಾರೆ. ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ ಶೂಶಿ ಮಾಡ್ತಾ ಇದ್ದಾರೆ. ಶೂಶಿ ಇದು ಒಂದು ಜಪಾನೀಸ್ ಟ್ರೆಡಿಷನಲ್ ಡಿಶ್ ಅದು. ಸೊ ಎಲ್ಲರಿಗೂ ಗೊತ್ತಿರುತ್ತೆ, ಗೊತ್ತಿಲ್ಲ ಅಂತಂದ್ರೆ ಅದು ಡಿಶ್ ಹೇಗಿರುತ್ತೆ ಅಂತ ಇಲ್ಲಿ ಒಂದು ನಿಮಗೆ ಫೋಟೋ ಹಾಕಿರ್ತೀನಿ, ನೋಡ್ಬೋದು. ಸೊ ಅದನ್ನ ಮಾಡ್ತಾ ಇದ್ದಾರೆ. ನಾವು ಒಂದು 2 ಸಲ ತಿಂದಿದ್ದೀವಿ ಅಷ್ಟೇ, ಟೇಸ್ಟ್ ಮಾಡಿದ್ವಿ. ಹೋಟೆಲಲ್ಲಿ ತಿಂದಿದ್ದು. ಅದು ಯೂಶ್ವಲಿ ಈ ತರ ಚಾಪ್ ಸ್ಟಿಕ್ ಇಟ್ಕೊಂಡು ತಿಂತಾರೆ ನೋಡಿ, ರೋಲ್ ಇರುತ್ತಲ್ಲ, ಅದೇ ಶೂಶಿ ಅದು. ಸೊ ಅದರಲ್ಲಿ ಡಿಫ್ರೆಂಟ್ ರೀತಿಯಲ್ಲಿ ಮಾಡ್ಬೋದು. ಆಕ್ಚುಲಿ ಮೇನ್ ಶೂಶಿ ಸೀ ಫುಡ್ ಶೂಶಿ ಫೇಮಸ್ ಅನ್ಸುತ್ತೆ. ಸೊ ನಾವು ಅದನ್ನ ವೆಜಿಟೇಬಲ್ ಶೂಶಿ ತರನು ಮಾಡ್ಕೋಬಹುದು. ಅಂದ್ರೆ ನಾವು ವೆಜಿಟೇರಿಯನ್ಸ್ ಆಗಿರೋದ್ರಿಂದ ವೆಜಿಟೇಬಲ್ಸ್ ಇಂಗ್ರೀಡಿಯೆಂಟ್ಸ್ ಏನೇನಿರುತ್ತೆ ಅದನ್ನ ಹಾಕಿ ಮಾಡ್ಬೋದು. ನಮಗೆಲ್ಲ ಬರಲ್ಲ ಮಾಡೋಕ್ಕೆ, ಅದಕ್ಕೋಸ್ಕರ ಇವ್ರು ಮಾಡ್ತಾ ಇದ್ದಾರೆ. ನೋಡೋಣ ಹೇಗ್ ಮಾಡ್ತಾರೆ ಏನು ಅಂತೆಲ್ಲ ತೋರಿಸ್ತೀನಿ. ಫಸ್ಟ್ ಅದನ್ನ ಮಾಡಕ್ಕೆ ಎಲ್ಲನೂ ಹೊರಗಡೆಯಿಂದ ತರಿಸಿದ್ದಾರೆ. ಇಲ್ಲಿ ತೋರಿಸು, ಒಂದು ಮನೆಗೆ ಇರೋ ಐಟಮ್ಸ್ ಇಲ್ಲ ಶೂಶಿ ಮಾಡಕ್ಕೆ. ಇಲ್ಲಿ ಮುಂದೆ ಬನ್ನಿ ತೋರಿಸ್ತೀನಿ. ಎಲ್ಲಾನು ಹೊರಗಡೆಯಿಂದಾನೇ ತರಿಸಿದ್ದು. ಇದು ವೆನಿಗರ್, ಸೋಯಾ ಸಾಸ್, ಇದೇನೋ ಚಾಪ್ಸ್ಟಿಕ್ ಅಲ್ಲ, ಇದು ಬ್ಯಾಂಬೋ ಮ್ಯಾಟ್. ಇದು ಅದು ಶೂಶಿ ರೋಲಿಂಗ್ ಬ್ಯಾಂಬೋ ಮ್ಯಾಟ್ ಅಂತೆ. ಇದು ನೋರಿ ಅಂತ ಕರೀತಾರೆ. ಇಲ್ಲ ಅಂತಂದ್ರೆ ಸೀವಿಡ್ ಅಂತ ಬರುತ್ತಲ್ಲ, ಪಾಚಿ. ಪಾಚಿ ಯಾಕೆ ಶೂಶಿ ಮಾಡ್ತಾ ಇದೆಯಾ? ಪಾಚಿ ಗೈಸ್, ಇದು ಪಾಚಿ. ಸೀವಿಡ್ ಅಂತಾರಲ್ಲ, ಇದು ನೋಡಿ, ಚಾಪ್ ಸ್ಟಿಕ್. ಹೋಟೆಲಲ್ಲಿ ಚಾಪ್ ಸ್ಟಿಕ್ ಇಂದ ತಿನ್ಬೋದು, ಇಲ್ಲಿ ಮನೇಲಿ ಕೈಯಿಂದ ತಿನ್ಬೋದಾಗಿತ್ತಾನೆ. ಅದನ್ನು ತರಿಸಿದ್ದಾರೆ ನೋಡಿ, ಚಾಪ್ ಸ್ಟಿಕ್. ಆಮೇಲೆ ಮೇನು ಇಂಗ್ರೀಡಿಯೆಂಟ್ ಇದು ನಾರ್ಮಲ್ ರೈಸ್ ಅಲ್ಲ ನೋಡಿ, ಶೂಶಿ ರೈಸ್ ಅಂತಾನೆ ಇದೆ. ಇದೊಂಥರ ರೈಸ್ ಡಿಫ್ರೆಂಟ್ ಆಗಿರುತ್ತೆ, ಫುಲ್ ಸಣ್ಣದು ಇರುತ್ತೆ. ಸೊ ಇದು ಆಮೇಲೆ ಇಂಗ್ರೀಡಿಯೆಂಟ್ ಅವಕಾಡೋ, ಗ್ರೀನ್ ಕ್ಯಾಪ್ಸಿಕಮ್, ರೆಡ್ ಕ್ಯಾಪ್ಸಿಕಮ್. ಇದೇನಿದು? ಫಸ್ಟ್ ಟೈಮ್ ನೋಡ್ತಾ ಇರೋದು. ಏನಿದು? ಆಸ್ಪರಸ್ ಅಂದರೆ ಶತಾವರಿ ಅಂತ ಹೇಳ್ತಾರೆ ಕನ್ನಡದಲ್ಲಿ. ಇದನ್ನೇ ಅಂದರೆ ಜಪಾನಲ್ಲಿ ಈವನ್ ಇಟ್ಸ್ ಹ್ಯಾವ್ ಹೆಲ್ತ್ ಬೆನಿಫಿಟ್ಸ್. ಇದು ಪ್ಲಾಂಟು. ಅದಕ್ಕೆ ಏನು ಮಾಡ್ತಾರೆ ಅಂದರೆ ಟೆಂಪುರ, ನಾವಿಲ್ಲಿ ಬಜ್ಜಿ ಕರಿತೀವಲ್ಲ, ಅದ್ರಂಗೆ ಇದರಿಂದ ಟೆಂಪುರ ಮಾಡಿ ವಾಸನೆ ಇದೆ. ಆದ್ರೆ ಇದೇನಿದೆ? ಆಸ್ಪರಗಸ್ ಕನ್ನಡದಲ್ಲಿ ಶತಾವರಿ ಅಂತಾರೆ. ಈಗೇನಂದ್ರೆ ಯಾಕೆ ಎಲ್ಲವುದು ಕಾಂಪ್ರಮೈಸ್ ಇಲ್ಲಾರ್ದ ಮಾಡ್ಬೇಕಂದ್ರೆ, ಲೈಫಲ್ಲಿ ಏನಂದ್ರೆ ಏನೇ ಮಾಡಿದ್ರು ಪರ್ಫೆಕ್ಟಾಗಿ ಮಾಡಬೇಕು. ಈಗ ದಿಸ್ ಇಸ್ ದ ಮೇನ್ ಇಂಗ್ರೀಡಿಯೆಂಟ್. ಓಕೆ, ಇದ್ರ ಜೊತೆಗೆ ಇವು ಪ್ರಿಯಾರಿಟಿ. ಚಾಪ್ಸ್ಟಿಕ್ಸ್ ಓಕೆ ಇರದೇ ಇದ್ರೂ ನಡೆಯುತ್ತೆ. ಇದು ನೂರಿ ಕಂಪಲ್ಸರಿ, ಇದು ಕಂಪಲ್ಸರಿ. ಯಾಕಂದರೆ ಅದನ್ನು ಇದು ಹಾಕಿದ ಮೇಲೆ ರೈಸ್ ಹಾಕಿ ಇದು ಮಾಡ್ತೀವಲ್ಲ, ರೋಲ್ ಮಾಡಿದಾಗ ಪರ್ಫೆಕ್ಟ್ ಬರಬೇಕು. ಸೊ ಇದೇನಂದರೆ ಇದು ರೈಸಲ್ಲಿ ಮಿಕ್ಸ್ ಮಾಡ್ತೇವೆ ವಿನೆಗರ್. ಇದು ಬಂದ್ಬಿಟ್ಟು ಸೈಡ್ಗೆ. ನೋಡೋಣ, ಟೇಸ್ಟ್ ನೋಡಲಿ. ಟೇಸ್ಟ್ ಅಲ್ಲ, ಹೇಗ್ ಬರುತ್ತೆ ಅಂತ ನೋಡೋಣ. ಫಸ್ಟ್ ಟೈಮ್ ಮಾಡ್ತಾ ಇರೋದು ಅಲ್ಲ, ಬೈಸ್ಕೊಳಕ್ಕೆ ರೆಡಿ ಇರಬೇಕು. ಸೊ ಅಂಟಿಲ್ ಯು ಟ್ರೈ ಯು ಡೋಂಟ್ ನೋ ಎನಿಥಿಂಗ್. ನೀವು ಪ್ರಯತ್ನನೇ ಮಾಡದೇ ಇದ್ರೆ ಅದು ಫಲ ಹೇಗೆ ನೋಡಕ್ ಸಾಧ್ಯ? ಹಾಗಾಗಿ ಇವತ್ತು ಫಸ್ಟ್ ಇಷ್ಟು ಐಟಮ್ಸ್ಗೆ ಎಷ್ಟು ಖರ್ಚಾಯ್ತು ಅದು ಹೇಳಿ. ಫಸ್ಟ್ ಇಷ್ಟು ಒಂದು ಅಟ್ಲೀಸ್ಟ್ ಮನೆಗೆ ಇರೋದು ಒಂದು ಐಟಮ್ಸ್ ಆದ್ರೂ ಇದೆ. ನಾನು ನೋಡಿ ಎಲ್ಲಾನು ಹೊರಗಡೆ. ಫೇಲ್ ಆದ್ರೆ ಬೈಸ್ಕೊಳಕ್ ರೆಡಿ ಇದೀವಿ, ಪಾಸ್ ಆದ್ರೆ ಎಲ್ಲಾರು ಬಾಯಿ ಚಪ್ಪರ್ಸ್ಕೊಂಡು ತಿಂತಾರೆ, ಯಾರು ನೆನ್ಸ್ಕೊಳಲ್ಲ. ಅವಾಗ ದುಡ್ಡು ಎಷ್ಟು ಖರ್ಚಾಯ್ತು ಅಂತ ಯಾರು ನೋಡಲ್ಲ. ಸುಮ್ನೆ ಅಂದೆ ಗೈಸ್. ಇಟ್ಸ್ ಆಲ್ವೇಸ್ ವಿ ಶುಡ್ ಟ್ರೈ ಸಮ್ ನ್ಯೂ ವೆರೈಟಿ, ನ್ಯೂ ಡಿಶ್ ಏನಾದ್ರು ಟ್ರೈ ಮಾಡ್ಬೇಕು ಅಂತ ಅವ್ರಿಗೆ ಆಸೆ. ಸೊ ನೋಡೋಣ ಹೇಗ್ ಬರುತ್ತೆ ಅಂತ ನಿಮಗೂ ಕೂಡ ತೋರಿಸ್ತೀನಿ. ಐ ಆಮ್ ಎ ಸರ್ಟಿಫೈಡ್ ಚೆಫ್. ಓಕೆ, ನಿಮಗೂ ಕೂಡ ಹೇಗ್ ಬರುತ್ತೆ ಈ ಡಿಶ್ ಅಂತ ತೋರಿಸ್ತೀನಿ. ಸೊ ಲೆಟ್ ಸ್ಟಾರ್ಟ್. ಸೊ ರೆಡಿನಾ ಮಾಡಕ್ಕೆ? ಇವ್ರೇನು ಹೆಲ್ಪ್ ಮಾಡಲ್ಲ. ಅವರು ಸುಷ್ಮಿತಾ ಶಾಸ್ತ್ರಿ ಅಂತಿದ್ದಾರೆ, ಇವ್ರ ತಂಗಿ. ಅವಳೊಬ್ಳು ನಮಗೆ ಅಸಿಸ್ಟೆಂಟ್ ಚೆಫ್, ಇವರು ವಿಡಿಯೋ ಬ್ಲಾಗರ್ ಅಷ್ಟೇ. ಫೇಲ್ ಆದರೆ ಅವ ಅಂತಾರೆ, ಪಾಸ್ ಆದರೆ ಗುಡ್ ಅಂತ ಹೇಳಲ್ಲ. ಓಕೆ ಚೆನ್ನಾಗಿತ್ತು ಬಿಡು ಅಂತಾರೆ. ಲೆಟ್ಸ್ ಟ್ರೈ. ಓಕೆ, ಕಮ್ ಲೆಟ್ಸ್ ಸ್ಟಾರ್ಟ್. ಹೇಗೆಲ್ಲ ಮಾಡ್ತಾರೆ ಅಂತ ನಿಮಗೆ ಇವಾಗ ತೋರಿಸ್ತೀನಿ. ಹಾಗೆ ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗ ಹೋಗಿ ಸಬ್ಸ್ಕ್ರೈಬ್ ಆಗಿ. ಹಾಗೆ ಪಕ್ಕದಲ್ಲಿ ಕಾಣಿಸೋ ಬೆಲ್ ಬಟನ್ ಪ್ರೆಸ್ ಮಾಡಿ. ಮಾಡಿದ್ರೆ ನಾನು ಹಾಕೋ ಎಲ್ಲ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಮೇನ್ ಶೂಶಿ ಮಾಡೋಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸ್ ಶೂಶಿ ರೈಸ್, ಆಮೇಲೆ ಇದು ಬೇಕು, ಇದು ನೂರಿ, ಆಮೇಲೆ ಇದು ರೋಲಿಂಗ್ ಮ್ಯಾಟ್, ಅದು ಶೂಶಿ ರೋಲ್ ಮಾಡ್ತಾರಲ್ಲ ಅದು ಮತ್ತು ಅದು ಬೇಕು. ಮೇನ್ ಇಂಗ್ರೀಡಿಯೆಂಟ್ಸ್ ಇವಷ್ಟೇ ಅಲ್ಲ.
ಸೌತೆಕಾಯಿ. ಇವೆಲ್ಲ ವಿನಿಗರು ಬೇಕೇನಲ್ಲ, ಹ್ಮ್. ವಿನಿಗರು ಸೋಯಾ ಸಾಸ್ ಮೇನ್ ಇಂಗ್ರೀಡಿಯೆಂಟ್ಸ್ ಇವು. ಅದ್ರ ಜೊತೆ ಕಾಂಬಿನೇಷನ್ ನೀವು ಶೂಶಿ ಒಳಗಡೆ ರೋಲ್ ಒಳಗೆ ಏನು ಹಾಕ್ತೀರಿ ಅದನ್ನ ನೀವು ಅಕಾರ್ಡಿಂಗ್ ಟು ದಟ್ ನೀವು ತಗೋಬೋದು. ಇವಾಗ ಅಡುಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಫಸ್ಟು ರೈಸ್ ಓಪನ್ ಮಾಡಬೇಕು. ಹೇಳಿದ್ನಲ್ಲ. ಸೊ ನೋಡ್ಬೋದು ರೈಸ್ ಓಪನ್ ಮಾಡಿದ್ವಿ. ರೈಸ್ ಯಾವ ಥರ ಇದೆ ನೋಡಿ, ಇದು ಒಂಥರ ಫುಲ್ ಡಿಫ್ರೆಂಟ್ ರೈಸ್ ಇದು, ಫುಲ್ ಚಿಕ್ಕದಾಗಿದೆ. ಸೊ ನೋಡೋಣ ಬನ್ನಿ ನೆಕ್ಸ್ಟ್ ಪ್ರೊಸೀಜರ್ ಏನು ಸರ್. ಒಂದು ಗ್ಲಾಸ್ ಹಾಕೋಣ. ಫಸ್ಟ್ ಏನು ಮಾಡಬೇಕು? ಈಗ ಇದರಲ್ಲಿ 1 ಗ್ಲಾಸ್ ತಗೊಂಡಿದ್ದೀನಿ. ಈಗ 1 ಗ್ಲಾಸ್ ಅಕ್ಕಿ ಇದ್ರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ತೊಳೆಯೋಣ. ಸೊ ಒಂದು 3 ಟೈಮ್ಸ್ ತೊಳೆದ್ಬಿಟ್ಟು ಒಂದು 15 ಮಿನಿಟ್ಸ್ ಸೊ ಇದನ್ನ ನೆನೆ ಇಡಬೇಕು ರೈಸ್ ನೀರಲ್ಲೇ. ನೀರಲ್ಲೇ ಓಕೆ. ನೆನೆ ಅಂದ್ರೆ 3 ಬೇರೆ ವಾಶ್ ಏನಂದ್ರೆ ಅದು ಸ್ಟಾರ್ಚ್ ಹೋಗ್ಬೇಕು. ಹೋದ್ಮೇಲೆ ಅದು ನೆನೆ ಇಟ್ಟು 15 ಮಿನಿಟ್ಸ್. ಆಮೇಲೆ ಏನಂದ್ರೆ ಈಗ 1 ಗ್ಲಾಸ್ ಹಾಕಿದಿರಲ್ಲ, 1 ಗ್ಲಾಸ್ಗೆ 1 ಗ್ಲಾಸ್ ಮೇಲೆ ಸ್ವಲ್ಪ ನೀರು ಹಾಕ್ಬೇಕು. ಸೊ ಇವಾಗ ಎಲ್ಲ ಇಲ್ಲಿ ಫಸ್ಟ್ ಅಕ್ಕಿ ನೆನೆ ಹಾಕಿದೆ. ಇಲ್ಲಿ ಎಲ್ಲ ತರಕಾರಿ ಕಟಿಂಗ್ ನಡೀತಾ ಇದೆ. ಯೆಲ್ಲೋ ಕ್ಯಾಪ್ಸಿಕಮ್, ರೆಡ್ ಕ್ಯಾಪ್ಸಿಕಮ್, ಇದು ಏನೋ ಹೇಳಿದ್ರಲ್ಲ ಏನದ ಆಸ್ಪರಗಸ್, ಕ್ಯಾರೆಟ್ ಮತ್ತೆ ಸೌತೆಕಾಯಿ. ಸೊ ಇವೆಲ್ಲ ತರಕಾರಿ ಕಟ್ ಮಾಡ್ಕೊಂತ ಇದ್ದಾರೆ ಈ ಕಡೆ. ಸೌತೆಕಾಯಿ ನೋಡಿ ಈ ತರ ಕಟ್ ಮಾಡ್ಕೋಬೇಕಂತ ಅಂದ್ರೆ ಒಳಗಡೆ ಬೀಜ ಎಲ್ಲ ಇರುತ್ತಲ್ಲ, ಬೀಜ ತೆಗೆದು ಈ ತರ ಚಿಕ್ಕ ಸ್ಲೈಸ್, ಏನೋ ಬೀಜ ನೀರು ಬಿಟ್ಕೊಳಂತೆ, ಅದಕ್ಕೆ ಈ ತರ ಬೀಜ ತೆಗೆದು ಚಿಕ್ಕದಾಗಿ ಉದ್ದಾಗಿ ಕಟ್ ಮಾಡ್ಕೊತ ಇದ್ದಾರೆ. ಈ ತರ ತಿನ್ ಸ್ಲೈಸಸ್ ಆಗಿ ಕಟ್ ಮಾಡ್ಕೋಬೇಕು ಎಲ್ಲ ವೆಜಿಟೇಬಲ್ಸು. ಬಟ್ ಕ್ಯಾಪ್ಸಿಕಮ್ಮನ್ನು ಹಿಂಗೆ ಕಟ್ ಮಾಡ್ಕೋಬೇಕಾ? ಇವಾಗ ಇಲ್ಲಿ ನೋಡ್ಬೋದು ಕುಕುಂಬರ್ ಈ ತರ ಸಣ್ಣದಾಗಿ ಕಟ್ ಆಯ್ತು. ಕ್ಯಾರೆಟ್ನು ಈ ತರ ಸಣ್ಣದಾಗಿ ಕಟ್ ಮಾಡ್ತಿದ್ದಾರೆ. ಇಲ್ಲಿ ರೈಸ್ನ ಈ ತರ ನಾನ್ ಸ್ಟಿಕ್ ಪ್ಯಾನ್ ಅಲ್ಲೇ ಇಡ್ಬೇಕಂತೆ. ಇದು ರೈಸ್ ನೆನ್ಸಿಟ್ಕೊಂಡಿರ್ತೀವಲ್ಲ, ಇದನ್ನ ನಾನ್ ಸ್ಟಿಕ್ ಪ್ಯಾನ್ ಅಲ್ಲೇ ಮಾಡ್ಬೇಕಂತೆ. ಏನ್ ಮಾಡ್ತಾ ಇದೀವಿ ಇವಾಗ? 1 ಗ್ಲಾಸ್ ಅಕ್ಕಿ ಹಾಕಿದ್ವಲ್ವಾ, ಈಗ 1 ಗ್ಲಾಸ್ ಮೇಲೆ ಜಸ್ಟ್ ಒಂದಿಷ್ಟೇ 1 ಗ್ಲಾಸ್ ಮೇಲೆ ಸ್ವಲ್ಪ ಹಾಕ್ಬೇಕು ನೀರು. ಯಾಕಂದ್ರೆ ನಾವು ಇಂಡಿಯಾ ರೈಸ್ಗೆ ಏನಾಗತ್ತಂದ್ರೆ ನಾವು 1ಕ್ಕೆ ಡಬಲ್ ಹಾಕ್ತಿವಿ ಅಲ್ವಾ ನೀರು, ಬಟ್ ಇದು ಆಗಲ್ಲ. ಈ ಚಿಕ್ಕ ಜಪನೀಸ್ ರೈಸ್ ಅಲ್ಲಿ ಏನಂದ್ರೆ 1 ಗ್ಲಾಸ್ ಹಾಕಿದ್ರೆ ಅದ್ರ ಮೇಲೆ ಸ್ವಲ್ಪ, ಅಂದ್ರೆ 1 ಗ್ಲಾಸ್ಗೆ 1 ಗ್ಲಾಸ್ ನೀರ್ ಹಾಕಿ ಅದ್ರ ಮೇಲೆ ಸ್ವಲ್ಪ. ಹೌದು. ಈಗ 250 ml ಹಾಕಿದ್ವಿ ಅನ್ಕೊಳ್ಳಿ ಅಕ್ಕಿ, 260 ml ನೀರ್ ಹಾಕ್ಬೇಕು. ಒಂದು 10% ಅಷ್ಟೇ ಜಾಸ್ತಿ. ಓಕೆ. ಈಗ ನೀರು ಕುದೀತಾ ಇದೆ. ಕುದಿಯೋ ನೀರಿಗೆ ನಾವು ಇದನ್ನ ರೈಸ್ ಹಾಕೊಳ್ಳೋಣ. ಒಂದು 15 ಮಿನಿಟ್ಸ್ ಕುಕ್ ಮಾಡೋಣ. ಇವಾಗ ಇದನ್ನ 15 ಮಿನಿಟ್ಸ್ ಸ್ವಲ್ಪ ಬಾಯ್ಲ್ ಮಾಡ್ಕೊಂಡ್ರೆ ರೈಸ್ ರೆಡಿ ಆಗುತ್ತೆ. ಶೂಶಿ ರೈಸ್ ರೆಡಿ. ಇವಾಗ ನೋಡಿ ರೈಸ್ ಪರ್ಫೆಕ್ಟ್ ಆಗಿ ಕುಕ್ ಆಗಿದೆ. ನೀವೇನು ಹೇಳ್ತೀರಾ? ರೈಸ್ ಇಷ್ಟು ತಗೊಂಡಿದ್ವಿ, 15 ಮಿನಿಟ್ಸ್ ಅಷ್ಟೇ ಕುದಿಸಿದ್ವಿ. ನೋಡಿ ಎಷ್ಟು ಚೆನ್ನಾಗಿ ಆಗಿದೆ, ಸ್ಟಿಕ್ಕಿ ಆಗಿ. ಸೊ ಈಗ ರೈಸ್ ಆಗಿದೆ, ಇದನ್ನ ಕ್ಲೋಸ್ ಮಾಡಿ ಇಡೋಣ ಈಗ. ಸೊ ರೈಸ್ ಈಸ್ ರೆಡಿ. ಓಕೆ. ಇವಾಗ ನೋಡಿ ಇಲ್ಲಿ ರೆಡ್ ಕ್ಯಾಪ್ಸಿಕಮ್, ಯೆಲ್ಲೋ ಕ್ಯಾಪ್ಸಿಕಮ್, ಕ್ಯಾರೆಟ್, ಸೌತೆಕಾಯಿ, ಅವಕಾಡೋ ಪುಣ್ಯಕ್ಕೆ ಹಣ್ಣಂದು ಎಷ್ಟು ಚೆನ್ನಾಗಿ ಸಿಕ್ಕಿದೆ ಇವತ್ತು. ಸೊ ಎಲ್ಲ ಈ ಥರ ತಿನ್ ಸ್ಲೈಸಸ್ ಆಗಿ ಕಟ್ ಮಾಡ್ಕೋಬೇಕು. ಈಗ ಇಲ್ಲಿ ನೋಡ್ಬೋದು ಇದು ಬ್ಯಾಂಬೋ ರೋಲಿಂಗ್ ಮ್ಯಾಟ್, ಇದು ನೂರಿ. ಇದು ಆಸ್ಪರಗಸ್. ಇಲ್ಲೇ ನೋಡ್ತಾ ಇದೀವಿ. ಈಗ ಆಸ್ಪರಗಸ್ ನಾವೀಗ ಟೆಂಪುರಾ ಮಾಡ್ಕೊಂತಾ ಇದೀವಿ. ಟೆಂಪುರಾ ಅಂದ್ರೆ ನಥಿಂಗ್ ಬಟ್ ಜಪಾನೀಸ್ ವರ್ಡ್ ಅದು. ಬಟ್ ನಮ್ಮಲ್ಲಿ ಏನಂದ್ರೆ ಮಿರ್ಚಿ ಹಾಕ್ತಿವಲ್ಲ ಅದೇ. ಮಿರ್ಚಿ ತರ ಹಾಕಿ ಇದ್ರಲ್ಲಿ ಇಡ್ತೀರಾ? ಇದರಲ್ಲಿ ಇಡ್ತೀವಿ. ಅಂದ್ರೆ ಇಟ್ಸ್ ಅ ಡಿಫ್ರೆಂಟ್ ಅರೋಮಾ ಕೊಡುತ್ತೆ. ಇಲ್ಲಿ ಏನಂದ್ರೆ ಇದಕ್ಕೆ ಸ್ವಲ್ಪ ಮೈದಾ ತಗೊಂಡಿದೀವಿ. ಸೊ ಅದ್ರ ಜೊತೆಗೆ ಕಾರ್ನ್ ಫ್ಲೋರ್ ತಗೊಂಡಿದೀವಿ. ಮೈದಾ ನೀವೇನಾದ್ರೂ 2 ಸ್ಪೂನ್ಸ್ ಹಾಕಿದ್ರೆ 1 ಸ್ಪೂನ್ ನೀವು ಇದನ್ನ ಹಾಕ್ಬೇಕು, ಕಾರ್ನ್ ಫ್ಲೋರು. ಸ್ವಲ್ಪ ಚಿಕ್ಕಿ ಸೋಡಾ ಪುಡಿ, ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಮಾಡ್ಕೊಂಡು ಐಸ್ ವಾಟರ್ ಹಾಕೋಬೇಕು. ಇದ್ರಾಗ ಹಾಕೊಂಡು ಹಿಂಗೆ ಎದ್ಕೊಂಡು ಇದನ್ನ ಹಾಕ್ಬೇಕು. ಕರಿಬೇಕಾ? ಕರಿಬೇಕು. ನೀರ್ ಹಾಕಿ ಆಮೇಲೆ ಡಮ್ಮು ಗಿಮ್ ಅನ್ಸ್ಬಿಟ್ಟಿದೆ. ಏನು ಇದೆಲ್ಲ ನೀರ್ ಹಾಕಿ ಕಲ್ಸ್ಬೋದು. ನಾವು ಕಡ್ಲೆಟ್ ಹಾಕಿ ಕಲ್ಸ್ಕೊಂತೀವಿ. ಕಡ್ಲೆಟ್ ಕಲ್ಸೋಣ. ಇಲ್ಲಿ ಹಿಂಗಿಟ್ಟು ನೀವು ಕಡ್ಲೆಟ್ ಕಲ್ಸ್ಕೊಳ್ಬಹುದು. ಬಟ್ ಏನಂದ್ರೆ ಸಿನ್ಸ್ ನಾವು ಟೆಂಪುರಾ ಮಾಡ್ತಾ ಇದೀವಿ, ಹಾಗಾಗಿ ಸೊ ಮೈದಾನ ಯೂಸ್ ಮಾಡ್ತಾ ಇದೀವಿ, ಅಷ್ಟೇ ಡಿಫರೆನ್ಸ್. ಇವಾಗ ಅದಾದ್ಮೇಲೆ ಇದು ನೆಕ್ಸ್ಟ್ ಕರಿಯೋದಾ?
ನೋಡಿ ವೆಜಿಟೇಬಲ್ಸ್ ಎಲ್ಲ ಚೆನ್ನಾಗಿ ಕಾಣಿಸ್ತದೆ. ಈಗ ಇದು ಆಯ್ತು, ಬಜ್ಜಿ ಕರ್ದಂಗೆ ಕರಿಬೇಕು. ಈಗ ನಮ್ಮವರು ವೆಜ್ಜಿಸ್ ಹಾರ್ಡ್ ಆಗ್ಬೋದು ಅಂತ ಇದ್ದಾರೆ. ಸೊ ಹಾಗಾಗಿ ಈಗ ನಾನು ಆಲಿವ್ ಆಯಿಲ್ ಹಾಕ್ಕೊಂಡು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಂಡ್ಬಿಟ್ಟು ಅವನ್ನ ಮೆತ್ತಗೆ ಮಾಡ್ಕೊಳ್ಳೋದು. ಏನೇನು ಫ್ರೈ ಮಾಡ್ಕೊಂತಿದ್ದೀನಿ ಇವಾಗ ಅದರಲ್ಲಿ? ಈಗ ಕ್ಯಾಪ್ಸಿಕಮ್ ಮಾಡ್ಕೊತಾ ಇದ್ದೀನಿ. ಸೊ ಕ್ಯಾರೆಟ್ ಮತ್ತು ಸೌತೆಕಾಯಿ. ಸೌತೆಕಾಯಿನೂ ಫ್ರೈ ಮಾಡ್ಬೋದಾ? ಹೌದು, ಮಾಡ್ಬೋದು. ಓಕೆ. ಸೊ ಕ್ಯಾರೆಟ್ ಇದು ಕ್ಯಾಪ್ಸಿಕಮ್, ಇವೆರಡು ಕ್ಯಾಪ್ಸಿಕಮ್ ಮತ್ತೆ ಸೌತೆಕಾಯಿ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಂತಾರಂತೆ. ಈ ತರ ಹಸಿದು ತಿನ್ಬೋದು, ಬಟ್ ಏನೋ ಗೊತ್ತಿಲ್ಲ, ಎಣ್ಣೆ ಹಾಕಿನೂ ಫ್ರೈ ಮಾಡ್ಬೋದು. ಈಗ ನಾನು ನೋಡಿ, ಇದು ಆಸ್ಪರಾಗಸ್ ಇತ್ತಲ್ಲ, ಇದನ್ನ ತೊಳೆದು ಈ ತರ ಮೈದಾ ಹಿಟ್ಟಲ್ಲಿ ಸೇಮ್ ನಾವು ಬಜ್ಜಿ ಹಾಕ್ತಿವಲ್ಲ ಅದ್ರಂಗೆ ಮೈದಾ ಹಿಟ್ಟು ನಾವು ಮಾಡ್ಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡ್ಬೇಕು. ಫ್ರೈ ಅಲ್ಲ, ಎಣ್ಣೆಯಲ್ಲಿ ಕರ್ಕೋಬೇಕು. ಈ ತರ ಆಗುತ್ತೆ ಎಣ್ಣೆಯಲ್ಲಿ ಕರ್ಬೇಕು. ಟೇಸ್ಟ್ ಹೆಂಗಿದೆನೋ ಗೊತ್ತಿಲ್ಲ ಆದ್ರೆ ಇವಾಗ ಇದನ್ನ ನೋಡೋಣ, ಟೇಸ್ಟ್ ಮಾಡಿ ಹೇಗಿದೆ ಅಂತ. ನಿಜ ಟೇಸ್ಟ್ ಚೆನ್ನಾಗಿದೆ, ಮಸ್ತ್ ಬೈದ್ರಿ. ಸ್ಟಾರ್ಟಿಂಗ್ ನಾವು ತಿನ್ನಲ್ಲ ನೀವು ತಿನ್ನಲ್ಲ ಅಂತಿದ್ವಿ, ಬಟ್ ಇದು ನಿಜವಾಗ್ಲೂ ಚೆನ್ನಾಗಿದೆ. ನಿಜ ಮಸ್ತ್ ಇದೆ. ಆದ್ರೆ ತಿನ್ಬೇಡಿ ಎಲ್ಲ. ಈಗ ಫೈನಲ್ ಫೇಸಿಗೆ ಬಂದಿದ್ವಿ. ಆಸ್ಪರ್ಗಸ್ ತಂದಾಗ ಎಲ್ಲರೂ ಬೈದ್ರು. ಈಗ ನೋಡಿ ಒಳ್ಳೆ ಟೆಂಪುರ ಎಲ್ಲರೂ ತಿಂತಾ ಇದ್ದಾರೆ. ಸೊ ಈಗ ಫೈನಲ್ ಫೇಸಿಗೆ ಬಂದಿದ್ವಿ. ಏನಂದ್ರೆ ಈಗ ನಾವು ನೆಕ್ಸ್ಟ್ ಫೈನಲ್ ಫೇಸಿಗೆ ಹೋಗ್ತೀವಿ. ಈಗ ರೋಲಿಂಗ್ ಹೋಗೋಕ್ಕಿಂತ ಮುಂಚೆ ಇದು ನಾವು ವಿನೆಗರ್ ಒಂದು 2 ಸ್ಪೂನ್, ಒಂದು 3 ಸ್ಪೂನ್ ವಿನೆಗರ್ ಹಾಕ್ಕೊಳ್ಳಿ. ವಿನೆಗರ್ ಜೊತೆಗೆ ಸ್ವಲ್ಪ ಸಕ್ರೆ, ಸ್ವಲ್ಪ ಉಪ್ಪು, ಟೇಸ್ಟಿಗೆ ತಕ್ಕಂತೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಬೋದು. ಇದು ಮಿಕ್ಸ್ ಮಾಡಬೇಕು. ಯಾಕಂದರೆ ನಾನು ಪಿಂಕ್ ಕಲರ್ ಏನಕ್ಕೆ ಬರ್ತಾ ಇದೆ ಅಂದರೆ ಇದು ನಾವು ಪಿಂಕ್ ಸಾಲ್ಟ್ ಹಾಕಿದ್ದೀವಿ, ಹಾಗಾಗಿ ಸ್ವಲ್ಪ ಪಿಂಕಿಶ್ ಇದೆ. ಇದು ಕಂಪ್ಲೀಟಾಗಿ ಡಿಸಾಲ್ವ್ ಆಗಬೇಕು. ಉಪ್ಪು ಮತ್ತು ಇದು ವಿನೆಗರಲ್ಲಿ ಕಂಪ್ಲೀಟಾಗಿ ಡಿಸಾಲ್ವ್ ಆಗಬೇಕಿದು. ಈಗ ಕಂಪ್ಲೀಟಾಗಿ ಡಿಸಾಲ್ವ್ ಆಗಿದೆ ಈಗ. ಸೊ ಇದನ್ನು ಜಸ್ಟ್ ಇಲ್ಲಿ ಇದನ್ನು ಮಾಡಿಕೊಂಡು ನೀಟಾಗಿ ಅದನ್ನು ಮಿಕ್ಸ್ ಆಗಬೇಕದು. ಎಲ್ಲ ಅನ್ನದಲ್ಲಿ ಕಂಪ್ಲೀಟಾಗಿ ಮಿಕ್ಸ್ ಆಗಬೇಕು. ನೋಡ್ಬೋದು ಇಲ್ಲೆಲ್ಲ ರೆಡಿ ಆಗಿದೆ. ಇವಾಗ ಫೈನಲಿ ಅಷ್ಟು ರೆಡಿ ಮಾಡಿ ಇಟ್ಕೊಂಡಿದೀವಿ. ಕ್ಯಾರೆಟ್, ಅವಕಾಡೋ, ಟೆಂಪುರಾ, ಇದು ಕ್ಯಾಪ್ಸಿಕಮ್ ಮತ್ತೆ ಸೌತೆಕಾಯಿ, ಇದು ಏನೋ ಕರ್ದ್ವಲ್ಲ ಅದು, ಆಮೇಲೆ ರೈಸ್. ಈಗ ಜಸ್ಟ್ ಹ್ಯಾಂಡೆಲ್ಲ ವಾಶ್ ಮಾಡ್ಕೊಂಡಿದ್ದೀನಿ. ವಾಶ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಆಲಿವ್ ಆಯಿಲ್ ಹಚ್ಕೊಳ್ಳಿ. ಯಾಕಂದರೆ ಅನ್ನ ಕೈಗಟ್ಟಂಥ ಚಾನ್ಸಸ್ ಇರುತ್ತೆ. ಹಚ್ಕೊಂಡ್ಮೇಲೆ ಸ್ವಲ್ಪ ಇದು ರೈಸ್ ಇರುತ್ತಲ್ವ, ಇದನ್ನು ರೈಸ್ನ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಈ ನೂರಿ ಮೇಲೆ ಚೆನ್ನಾಗಿ ಸ್ಪ್ರೆಡ್ ಮಾಡಬೇಕು. ಅದು ಆಯಿಲ್ ಏನಕ್ಕೆ ಹಚ್ಕೊಂಡೆ ಅಂದರೆ ಅದು ಈಗ ನಾವು ಕೈಯನ್ನು ಯೂಸ್ ಮಾಡಬೇಕಾಗತ್ತೆ. ಇಲ್ಲಿ ಎಲ್ಲ ಕಡೆಗೂ ರೈಸ್ ಸ್ಪ್ರೆಡ್ ಆಗಬೇಕು. ಅದು ನೀಟಾಗಿ ತಿನ್ ಲೇಯರಲ್ಲಿ ಸ್ಪ್ರೆಡ್ ಆಗಬೇಕು. ಇಲ್ಲ ಅಂದರೆ ನೀವು ರೋಲ್ ಮಾಡಬೇಕಾದ್ರೆ ಅದು ಡೆಫಿನೆಟ್ ಆಗಿ ಕಟ್ಟಾಗಿ ಹೋಗುತ್ತೆ. ಸೊ ಇದನ್ನು ಚೆನ್ನಾಗಿ ಪ್ರೆಸ್ ಮಾಡ್ಕೊಳ್ಳಿ. ಏನಕ್ಕಂದರೆ ಆಲಿವ್ ಆಯಿಲ್ ಏನಕ್ಕೆ ಹಚ್ಕೊಂಡ್ರೆ ಅಂದರೆ ಇಲ್ಲದ್ರೆ ಅದು ಕೈಗೆ ಅಂಟ್ಕೊಳ್ಳುತ್ತೆ. ರೈಸ್ ಏನಿದೆಯಲ್ಲ ಅದು ಕೈಗೆ ಅಂಟ್ಕೊಳ್ಳುತ್ತೆ. ಓಕೆ, ಸ್ಪ್ರೆಡ್ ಮಾಡ್ಕೊಂಡು ಒತ್ಕೋಬೇಕಾ? ಸ್ವಲ್ಪ ಇದನ್ನು ಲೈಟಾಗಿ ಒತ್ಕೊಂಡ್ರೆ ಅಂದರೆ ಅದು ಸ್ವಲ್ಪ ಸ್ಟಿಕ್ಕಿಯಾಗಿ ಆರಾಮಾಗಿ ನೋಡಿ ಎಷ್ಟು ಚಂದ ಕೂತಿದೆ ಈಗ. ಓಕೆ, ಈಗ ನಾನು ಈ ಕಾಂಬಿನೇಷನಲ್ಲಿ ಡಿಫ್ರೆಂಟ್ ಕಾಂಬಿನೇಷನ್ ಯೂಸ್ ಮಾಡ್ತೀನಿ ಫಸ್ಟು. ಈಗ ನೋಡಿ, ಇದು ಒಂದಿಷ್ಟು ಆಲ್ಮೋಸ್ಟು ಒಂದು 3 ಇಂಚ್ ಬಿಟ್ಟು ನಾನು ತರಕಾರಿ ಹಾಕ್ಕೊಳ್ತೇನೆ. ಫಸ್ಟು ಐ ವಿಲ್ ಗೋ ವಿತ್, ಈಗ ಇಷ್ಟು ಗ್ಯಾಪ್ ಕೊಟ್ಟಿದ್ದೀನಿ ಯಾಕಂದರೆ ನನಗೆ ರೋಲ್ ಮಾಡಬೇಕಾದ್ರೆ ಸೊ ಅದು ತೊಂದರೆ ಆಗೋದು ಬೇಡ ಅಂತ. ಈಗ ಕುಕ್ಕುಂಬರ್ ಹಾಕ್ಕೊಂಡಿದ್ದೀನಿ. ಕುಕ್ಕುಂಬರ್ ಮೇಲೆ ಸೌತೆಕಾಯಿ ಪೀಸಸ್ ಹಾಕ್ಕೊಳ್ತೇನೆ. ಕ್ಯಾರೆಟ್ ಪೀಸಸ್. ಯಾಕಂದರೆ ಚೆನ್ನಾಗಿ ಇವನ್ನ ಕ್ಯಾರೆಟನ್ನ ಇದರಲ್ಲಿ ಮಾಡ್ಕೊಂಡಿದ್ದೀವಿ ಆಲಿವ್ ಆಯಿಲಲ್ಲಿ. ಚೆನ್ನಾಗಿ ಸ್ವಲ್ಪ ಇವರಿಗೆ ಹಾರ್ಡ್ ಆಗುತ್ತೆ ಅಂತ ಹೇಳಿದದಕ್ಕೆ ಒಂದು ಫ್ರೈ ಮಾಡ್ಕೊಂಡಿದ್ದೀವಿ.
ಇದಾದಮೇಲೆ ಕ್ಯಾಪ್ಸಿಕಮ್, ರೆಡ್ ಕ್ಯಾಪ್ಸಿಕಮ್ ತೊಗೊಳ್ತೇನೆ. ರೆಡ್ ಕ್ಯಾಪ್ಸಿಕಮ್ ಆದಮೇಲೆ ಗ್ರೀನ್ ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ. ಎಲ್ಲೋ ಅದು ಸಾರಿ, ಯೆಲ್ಲೋ ಕ್ಯಾಪ್ಸಿಕಮ್ಮು. ಕಾಣ್ತಾ ಇಲ್ಲ. ಫೈನಲ್ ಫೇಸ್ ಅಲ್ಲ, ಸ್ವಲ್ಪ ಎಕ್ಸಾಮ್ ಬರಿತಾ ಇದ್ದೀನಿ, ಹೇಗಾಗುತ್ತೆ ಅನ್ನೋದು ಭಯ ಅಷ್ಟೇ, ಮತ್ತೇನಿಲ್ಲ. ಅದಾದಮೇಲೆ ಟೆಂಪುರ ಇಟ್ಕೊಳ್ತೇನೆ ನಾನೀಗ. ಓಕೆ, ಟೆಂಪುರನ್ನು ನಾನು ಜಸ್ಟು ಇಷ್ಟು ಇಟ್ಕೊಂಡಿದ್ದೀನಿ. ಈಗ ಇದನ್ನು ನಾವು ನೀಟಾಗಿ, ಅಷ್ಟೇ ಒಂದೇ ಕಡೆ, ಆ ಕಡೆ ಎಲ್ಲ ಇಲ್ಲ ಅದಷ್ಟೇ. ಓಕೆ, ಈ ಸರಿ ಸುತ್ತುತ್ತೇನೆ. ಈಗ ತಗೊಂಡಾಗ ಇದು ಮೈ ಗಾಡ್, ಇದೇ ಮೇನ್, ನೀಟಾಗಿ ಬರಬೇಕು. ಇದು ಈ ಥರ ತಗೊಂಡು ಹೋಗ್ತಾ ಇರ್ಬೇಕು ನೀವು. ಸುತ್ತಿದ ಮೇಲೆ ಮಾತ್ರ ಈಗೇನು ಸುತ್ತಾ ಇದ್ದೀರಲ್ಲ, ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲದೇ ಇದ್ರೆ ನಿಮಗೆ ರೋಲಿಂಗಲ್ಲಿ ಫೇಲ್ ಆಗಿಬಿಡ್ತೀರಾ. ಓ ಮೈ ಗಾಡ್, ವಾವ್. ಐ ಗಾಟ್ ರೋಲಿಂಗಲ್ಲಿ ಪಾಸ್ ಆಗಿದ್ದೀವಿ. ಕಟ್ ಮಾಡಿ ನೋಡ್ಬೇಕು ಯಾವ್ದು. ಈಗ ಅಯ್ಯೋ, ಕೈ ತೆಗಿಯ. ಈಗ ಫುಲ್ ರೋಲಿಂಗ್ ಪರ್ಫೆಕ್ಟ್ ಆಗಿ ಬಂದಿದೆ. ಈಗ ಚಾಕು ನನ್ನ ಹತ್ರ ನೈಫ್ ಇಲ್ಲ. ಈಗ ವೈಫ್ ಕೊಟ್ಟಿರೋಂಥ ನೈಫಲ್ಲೇ ಕಟ್ ಮಾಡಬೇಕು. ಡೈಲಾಗ್, ವೈಫ್ ಕೊಟ್ಟಿರೋಂತ ನೈಫ್. ಏಯ್, ತಿನ್ನಾಗಿ ಮಾಡ್ಬೇಕು. ಸೇಮ್ ಹೋಟ್ಲಲ್ಲಿ ಇರುತ್ತಲ್ಲ. ಇಲ್ಲ, ಯಾಕಂದ್ರೆ ನನಗೆ ಚಾಕು ಇದು ಪರ್ಫೆಕ್ಟ್ ಇರಲ್ಲ, ಇದ್ರದ್ದಲ್ಲ ಅದು ಚಾಕು. ಸೂಪರ್. ಏ, ಅವತ್ತು ಹೋಟ್ಲಲ್ಲಿ ತಿಂದಿದ್ದಿಲ್ಲೇನೋ, ಅವತ್ತಲ್ಲಿ ಮಾವನ್ ಬರ್ಡೇಗೆ ಹೋಗಿದ್ವಲ್ಲ, ಆ ತರನೇ ಇದೆ. ಕ್ರೇಜಿ. ಅಮ್ಮ ಗ್ಯಾಸ್ ಆನ್ ಮಾಡಕತ್ತ. ಅಷ್ಟೇ ಮುಗೀತು, ಅದನ್ನ ಡಿಪ್ ಮಾಡ್ಕೊಂತೀನಿ. ಇದು ಚಾಕು ಸ್ವಲ್ಪ ಟಫ್. ರೆಡ್ ಚಟ್ನಿ, ಟೊಮಾಟೊ ಚಟ್ನಿ, ಅದು ಇದು ಯಾವ ಚಟ್ನಿ ಎಲ್ಲ ಮಾಡ್ಕೊಂಡು ತಿನ್ರಿ ಅದ್ರ ಜೊತೆಗೆ. ವಾವ್, ಎಷ್ಟು ಚೆನ್ನಾಗಿ ಬಂದಿದ್ದೆ. ಅಮಿತ್ಗಿಲ್ಲ. ಕೈ ಎತ್ತಕತ್ತಾನವ. ಅಮಿತ್ ಅದ ಹಂಗಲ್ಲ ತಿನ್ನೋದು, ಲಾಸ್ಟ್ ತಿನ್ನೋದು. ಅಮಿತ್ ಚಂದಿಲ್ಲದು. ಇವಾಗ ಇನ್ನೊಂದು ರೋಲ್ ಮಾಡ್ತಾ ಇದ್ದಾರೆ ಇಲ್ಲಿ. ಸೊ ನೋಡ್ಬೋದು, ಫೈನಲಿ ಸುಶಿ ರೆಡಿ ಆಗಿದೆ. ಸೇಮ್ ರೆಸ್ಟೋರೆಂಟ್ ಸ್ಟೈಲ್ ಸುಶಿ ಆದಂಗೆ ಆಗಿದೆ. ಟೇಸ್ಟ್ ನೋಡಬೇಕು, ಬಟ್ ನೋಡೋಕೆ ಮಾತ್ರ ಸಖತ್ತಾಗಿ ಕಾಣಿಸ್ತಾ ಇದೆ ನೋಡಿ. ಸೇಮ್ ಹೋಟ್ಲಲ್ಲಿ ಹಿಂಗೆ ಇರುತ್ತೆ, ಇದೇ ಥರ ಕೊಟ್ಟಿರ್ತಾರೆ. ಸೇಮ್ ಸುಶಿ ಒಂದು ಪ್ಲೇಟಲ್ಲಿ ಈ ಥರ ಹಾಕಿಕೊಟ್ಟಿರ್ತಾರೆ. ಅದ್ರ ಜೊತೆಗೆ ಸೋಯಾ ಸಾಸ್, ಇದು ಚಾಪ್ಸ್ಟಿಕ್ಸ್. ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಟೇಸ್ಟ್ ನೋಡೋಣ ನಿಂತ್ಕೊಳ್ಳಿ ಒಂದು ನಿಮಿಷ. ನಮ್ಮ ಹಸ್ಬೆಂಡ್ ಇನ್ನೂ ಸ್ವಲ್ಪ ಮಾಡ್ತಿದ್ದಾರೆ, ಆದ ತಕ್ಷಣ ಟೇಸ್ಟ್ ನೋಡೋಣ. ಸೊ ಇವಾಗ ಟೇಸ್ಟಿಂಗ್ ನಡೀತಿದೆ, ಹೇಗಾಗಿದೆ ಅಂತ. ಮೇನ್ ಎಲ್ಲರೂ ಸ್ಟಿಕ್ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಯಾರಿಗೆ ಗೊತ್ತು ಪರ್ಫೆಕ್ಟ್ ಇಲ್ಲಿ? ಇವ್ರಿಗೂ ಗೊತ್ತಿಲ್ಲ. ಸೊ ಎಲ್ಲರೂ ಇಲ್ಲಿ ಟೇಸ್ಟಿಂಗ್ ಸೆಷನ್ ನಡೀತಾ ಇದೆ. ವೆರಿ ಗುಡ್. ಅದ್ರಾಗ ತಗೋ ಟೇಸ್ಟ್ ನೋಡು, ಅದಕ್ಕೂ ಟೇಸ್ಟ್ ಹೇಳ್ಬೇಕು ನೀವು ಹೇಗಿದೆ ಅಂತ. ಇಲ್ಲೇ ಜಗ್ಗಿ ಇದಿರುತ್ತೆ, ಇಷ್ಟ ಇರುತ್ತೆ, ಅಷ್ಟು ಅದಕ್ಕೂ ಫುಲ್ ತಿನ್ಬಿಡದ ಇದು. ತೊಂದರೆ ಇಲ್ಲ. ತಳ ಬೀಳುತ್ತ. ನಿನ್ಕ ಹೇಗಿದೆ? ನಿಜ ಹಾನೆಸ್ಟ್ ರಿವ್ಯೂ ಹೇಳ್ಬೇಕು, ಹೇಗಿದೆ ಅಂತ. 10ಗೆ ಎಷ್ಟು ಕೊಡ್ತೀವಿ? 7.5. ಹೇಗೆ ಟೇಸ್ಟ್ ಹೇಗಿದೆ? ಫುಲ್ ಹಾಕಮ್ಮ ಬಾಯಾಗ. ಗುಡ್. ಹಾ, ಚೆನ್ನಾಗಿದೆ. ರೈಸ್ ಒಂದು ಕುಕ್ಕರ್ ಒಂದು ಇದ್ದಿದ್ರೆ. ಬೆಂದಿಲ್ಲ ಅಂತನಾ ರೈಸರಿಗೆ? ರೈಸ್ ಬಂದಿದೆ, ಬಿಟ್ ಆಡಿದೆ, ಬಟ್ ಟೇಸ್ಟ್ ಮಾತ್ರ ಸಖತ್ತಾಗಿದೆ. ಓಕೆ. ಹಾಂ, 10ಗೆ 10 ಇದು ಮೋಸ. ರೈಸ್ ದೇ
ಹೇಗಿದೆ? ನಮ್ ಡುಮ್ಮಿಗೆ ಇಷ್ಟ, ಫೇಸ್ ನೋಡಿ ಗೊತ್ತಾಗ್ತಿದೆ ಇಷ್ಟ ಆಗಿಲ್ಲ. ಹಾ ಓಕೆ ಓಕೆ. ಸ್ವಲ್ಪ ಉಪ್ಪು ಹಾಕಬೇಕಿತ್ತು, ಖಾರ ಇಲ್ಲ. ಉಪ್ಪು ಖಾರಾಗ ಏನು ಹಾಕೇ ಇಲ್ಲ. ಇದು ಬ್ಲ್ಯಾಂಡ್, ದಿಸ್ ಇಸ್ ಜಪಾನೀಸ್ ಫುಡ್. ವೆನಿಗರ್. ಈಗ ನೋಡಿ, ಈಗ ಟೇಸ್ಟ್ ಮಾಡೋದು ಆಕ್ಚುಲಿ ಹೋಗ್ತಾ 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 ಟೇಸ್ಟ್ ಮಾಡೋದು. ಓಕೆ, 10ಗೆ ಎಷ್ಟು ಕೊಡ್ತೀವಿ ಹೇಳು? 6. 6ಆ? ನೀವು 10ಗೆ? ನಾನು ಹೇಳಿದ್ರೆ ಸರಿ ಇರಲ್ಲ, ಯಾಕಂದ್ರೆ ನಾನೇ ಮಾಡಿದ್ದೀನಿ. ಬೇರೆಯವ್ರ ರಿವ್ಯೂ ಅಲ್ಲ, ಬಟ್ ಟೇಸ್ಟ್ ವೈಸ್ ಐ ಕ್ಯಾನ್ ಸೇ 10 out of 10. ಹೊರಗಡೆ ರೆಸ್ಟೋರೆಂಟ್ ಸ್ಟೈಲ್ ಇದ್ದಂಗೆ ಇದನ್ನ. ಎಕ್ಸಾಕ್ಟ್ಲಿ, ಬಿಕಾಸ್ ರೈಸ್ ಅಂತ ಬಂದಾಗ ಸ್ವಲ್ಪ ಹಾರ್ಡ್ ಇದೆ. ಸೊ ಅದಕ್ಕೆ ರೈಸ್ ಅಂತ ತಗೊಂಡ್ರೆ ಓವರ್ ಆಲ್ ಎವರೇಜ್ ನಾನು 8 ಅಂತ ತಗೊಳ್ತೀನಿ. ಓಕೆ, ಅಮಿತ್ ನಿನ್ಗೆ? ಚೆನ್ನಾಗಿ. 10 ರೂಪಾಯಿ. ಸೊ ಇವಾಗ ನಂದೊಂದು ಪೀಸ್ ಉಳಿದಿದೆ, ನೋಡ್ಬೇಕು ನಾನು ಟೇಸ್ಟ್ ಮಾಡಿ ಹೇಗಿದೆ ಅಂತ. ಆ ಕಡೆಯಿಂದ ಕಷ್ಟ. ಇನ್ನೇನು ನಂಗೆ ಇದು ಇಟ್ಕೊಳಕ್ಕೆ ಬರಲ್ಲ. ರೈಸ್ ಇನ್ನೂ ಸ್ವಲ್ಪ ಬೆನ್ಬೇಕಾಯ್ತಲ್ಲ. ಹಿಂಗೆ ಅಲ್ಲ? ಹೆಂಗೆ ತಗೋಬೇಕಮ್ಮ ಇದನ್ನ? ಇನ್ನು ಸ್ವಲ್ಪ ಹಂಗಲ್ಲ, ನಾನು ತಿನ್ಸ್ಲಾ? ಅಲ್ಲ, ಹೆಂಗೆ ಹೇಳು? ಈಗ ಇನ್ನು ಏನೈತಲ್ಲ ಇಷ್ಟು ಹಿಡ್ಕಾವು, ಇಷ್ಟು. ನೀನು ತಪ್ಪು ಮಾಡ್ತಿದ್ದೆ. ಓಹ್ ಸಾರಿ, ಇಷ್ಟು ಐತಲ್ಲ, ಇಷ್ಟು ಡಿಫಿಕಲ್ಟ್ ಇದು. ಅದು ಗಟ್ಟಿ. ಮೇ ಬಿ ಸ್ಟಿಕ್ ತೆಳ್ಳಗಿದಾವೇನಲ್ಲ ಅಕ್ಕ. ಚಟ್ನಿ ಯಾವುದು? ಸೋಯಾ ಸಾಸ್ ಫುಲ್ ತಗೋ. ಪ್ಲೇಟ್. ಹಾಂ, ಅಂದರೆ ನೀವು ಸ್ವಲ್ಪ ಸ್ವಲ್ಪ ತಿನ್ಬೇಕು. ಎಸ್, ಇದು ಪರ್ಫೆಕ್ಟ್. ಯಾಕಂದರೆ ಅಷ್ಟು ತರಕಾರಿ ಒಂದೇ ಸಾರಿ ಇಟ್ ವಿಲ್. Yes, wait for 1 minute, then you will get the exact actual taste. ಚೆನ್ನಾಗಿದೆ. ಚೆನ್ನಾಗಿದೆ. ಏನಂತಂದ್ರೆ ಹಾರಿದೆ, ಬಿಸಿ ಇಲ್ಲ. ನೀವು ಬಿಸಿ ಇದ್ದಾಗ ತಿನ್ಬೇಕು ಅನ್ಸುತ್ತೆ. Rating. ಬಿಸಿ ಇದ್ದಾಗ ತಿನ್ಬೇಕಾ? ಸ್ವಲ್ಪ ರೈಸು ಬಿಸಿ ಇದ್ದಾಗ ತೊಗೊಳ್ಬೇಕು. Ratings. ಫುಲ್ ಬಿಸಿ ಇದ್ದಾಗ ತಿಂದರೆ ಇನ್ನೂ ಸ್ವಲ್ಪ ಉಪ್ಪು ಆಗಬೇಕಾಗಿತ್ತು. ಅದು ಹಿಂಗೆ ಇರೋದು ಆ್ಯಕ್ಚುಲಿ. ಸಾಸಲ್ಲೇ ಕವರ್ ಮಾಡ್ಬೇಕು. ಈ ಸೋಯಾ ಸಾಸ್ ಇರ್ತಲ್ಲ ಅದರಲ್ಲಿ ಕವರ್ ಮಾಡಬೇಕು. ರೆಸ್ಟ್ ಇನ್ನೂ ಸ್ವಲ್ಪ ತರಕಾರಿ, ನನಗೆ ಅನ್ಸಿದ್ರೆ ಇನ್ನೂ ಸ್ವಲ್ಪ ತರಕಾರಿ ಜಾಸ್ತಿ, ಲೇಯರಿಂಗ್ ಜಾಸ್ತಿ ಬರಬೇಕು. ದಪ್ಪ ಆಗ್ಬೇಕಾಗಿದೆ. ಓಕೆ, ಲೇಯರಿಂಗ್, ಯಾಕಂದ್ರೆ ಬರೀ ರೈಸ್ ಸಿಗ್ತಾ ಇದೆ, ಇನ್ನೂ ಸ್ವಲ್ಪ ಅದು ಲೇಯರ್ ತರಕಾರಿದು ಅದೆಲ್ಲ ಲೇಯರ್ ಜಾಸ್ತಿ ಮಾಡಬೇಕು. ಅಂದರೆ ನಾವು ಫ್ರೈ ಮಾಡ್ಕೊಂಡ್ವಲ್ಲ, ಸ್ವಲ್ಪ ಮೆತ್ತಗಾಗಿದ್ದಾವೆ. ಬಟ್ ಓವರ್ ಆಲ್ ಇಟ್ಸ್ ಗುಡ್. ಕೂಡ Rating. 10ಗೆ 7. ಎಸ್. ಫಸ್ಟ್ ಟೈಮಾ ಅಟ್ಲೀಸ್ಟ್ ಯಾ, ಸಕ್ಸಸ್ಸಾ? ಗುಡ್ ಗುಡ್ ಗುಡ್. ಬನ್ನಿ ಇವಾಗ ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಮಾಡಿ ತಿನ್ನೋಣ. ಇವಾಗ ನೆಕ್ಸ್ಟ್ ಜುಗಾಡ್ ಮಾಡ್ತಾ ಇದೀವಿ. ಇಲ್ಲಿ ಏನಂತಂದ್ರೆ ರೈಸ್ ಖಾಲಿ ಆಗ್ಬಿಟ್ಟಿದೆ, ಅದಕ್ಕೋಸ್ಕರ ನಮ್ಮ ಮನೆಗಿಂದ ನಮ್ಮ ನಾರ್ಮಲ್ ರೈಸ್, ಇಂಡಿಯನ್ ರೈಸ್ ಹಾಕಿದೀವಿ. ಗೊತ್ತಿಲ್ಲ ಬರುತ್ತಾ ಇಲ್ಲೋ. ಅದಾದ್ಮೇಲೆ ಸ್ವಲ್ಪ ಉಪ್ಪು ಕಡಿಮೆ, ಅದು ಮತ್ತೆ ರೈಸಿಗೆ ಸ್ವಲ್ಪ ಉಪ್ಪು ಹಾಕಿರ್ತೀವಲ್ಲ, ಅದಕ್ಕೆ ನೋಡ್ಬೋದು ಮೇಲೆ ಸೋಯಾ ಸಾಸ್ ಸ್ವಲ್ಪ. ಗೊತ್ತಲ್ಲ, ನಮ್ಮ ಜುಗಾಡ್ ಮಾಡ್ತಾ ಇದೀವಿ ಇವಾಗ. ಬಟ್ ಇವಾಗ ರೋಲ್ ಮಾಡಕ್ ಬರುತ್ತಾ ಇಲ್ಲ ಗೊತ್ತಿಲ್ಲ, ಅದು ಸ್ಟಿಕ್ ಇರುತ್ತಲ್ಲ, ಹಂಗಾಗಿ ನೀಟಾಗಿ ರೋಲ್ ಆಗುತ್ತೆ. ಬಟ್ ರೋಲ್ ಆಗುತ್ತೆ, ಬಟ್ ಟ್ರೈ ಮಾಡೋಣ. ಸೊ ಟ್ರೈ ಮಾಡೋಣ ಅಂತ. until you get success. ಅದು ರೈಸ್ ಖಾಲಿ ಆಗಿದೆ, ಕ್ವಾಂಟಿಟಿ ಗೊತ್ತಾಗ್ಲಿಲ್ಲ, ಹಂಗಾಗಿ ರೈಸ್ ಖಾಲಿ ಆಯಿತು. ಬಟ್ ಇವೆಲ್ಲ ಜಾಸ್ತಿ ಉಳಿದಿದಲ್ಲ, ಹಂಗಾಗಿ ಮಾಡ್ತಾ ಇದೀವಿ. ನೋಡೋಣ ಬರುತ್ತೋ ಇಲ್ಲೋ. ಇವಾಗ ತರಕಾರಿ ಜಾಸ್ತಿ ಹಾಕು. ಫುಲ್ ಲಾಸ್ಟ್ ಒನ್ ಇದೆ. ಇದು ಲಾಸ್ಟ್ ಒನ್ನಮ್ಮ. ದಬಾಶ್ ಮಾಡ್ಬಿಡ್ರಿ ಅಮ್ಮ ಫುಲ್. ದಬಾಶ್ ಕರೆಕ್ಟ್ ರೋಲಿಂಗ್ ಆಗ್ಬೇಕಲ್ಲ. ಬರ್ತಿದೆ ನೋಡೋ. ಸೊ ಅಮ್ಮ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಂಡು ಸುತ್ತು ಬರುತ್ತೆ. ನನಗೆ ದೇವರು ಕರುಣಿಸ್ಬಿಟ್ಟಿದ್ದಾನೆ. ಜೈ ಹಿಂದ್. ದೇವರು ಕರುಣಿಸ್ಬಿಟ್ಟಿದ್ದಾನೆ. ಸಕ್ಸಸ್ಫುಲಿ ಮುಗೀತು. ರೋಲಿಂಗ್ ಏನೋ ಆಯ್ತು, ಇವಾಗ ಕಟ್ ಮಾಡಿ ನೋಡೋಣ ಬರುತ್ತೇನೋ ಅಂತ. ಮೆಲ್ಲ ಕಟ್ ಮಾಡೋಣ. ನೋಡಿ, ಆ ರೈಸ್ ಅಷ್ಟು ಬರಲ್ಲ ಇದು. ಬಟ್ ಓಕೆ. ಯಾಕಂದ್ರೆ ಅದು ಸ್ಟಿಕ್ ಇರುತ್ತೆ, ಇದು ನಮ್ದು ಸ್ಟಿಕ್ ಇಲ್ಲಲ್ಲ. ನಾರ್ಮಲ್ ಕಟ್ ಮಾಡಿ ದಪ್ಪ ಮಾಡ್ಬೇಡ, ತೆಳ್ಳಗೆ ಮಾಡು. ಒಳಗೆ ಬಂದ್ಬಿಡ್ತಾವ. ಈ ನಮ್ಮ ರೈಸಿಂದ ಬರಲ್ಲ ಇದು, ಸ್ಟಿಕ್ಕಿ ರೈಸೇ ಆಗ್ಬೇಕು ಅದಕ್ಕೆ. ಇಲ್ಲಿ ನೋಡಿ ಯಾವ ಥರ ಬರ್ತಾ ಇದೆ. ಅಯ್ಯೋ, ನೋವೇ. ಯಾಕೆ ಸುಶಿ ತಿಂತ ಇಲ್ವಾ? ಸುಶಿ 3 ಪೀಸ್ ತಿಂದೆ, ಹೊಟ್ಟೆ ತುಂಬ್ತಾ ಇಲ್ಲ. ಅದಕ್ಕೆ ನಮ್ಮ ಅನ್ನ ಇವು ನೋಡಿ, ಸುಶಿ ತಿಂದು ಮತ್ತೆ ಅನ್ನ ಉಣ್ತಾ ಇದ್ದಾರೆ. ಯಾಕೆ ಹೊಟ್ಟೆ ತುಂಬಲಿಲ್ಲ?
ಅಮಿತ್ ಏನು ಸುಮ್ಮನೆ ಸ್ನ್ಯಾಕ್ಸಿಗೆ ಏನೋ ಮಾಡ್ತಾರ ಅನ್ಕೊಂಡು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದ ಅಮಿತ್. ಸೊ ನೋಡಿದ್ರಲ್ವಾ ಸುಶಿ ಹೇಗೆ ಬಂದಿತ್ತು ಅಂತ. ಫಸ್ಟ್ ಟೈಮ್ ಟ್ರೈ ಮಾಡಿದ್ವಿ. ಫಸ್ಟ್ ಟೈಮ್ ನಮ್ಮ ಹಸ್ಬೆಂಡ್ ಟ್ರೈ ಮಾಡಿದ್ದು, ಚೆನ್ನಾಗಿ ಬಂದಿತ್ತು. ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿತ್ತು. ಸೊ ಹಾಗೆ ಇವಾಗ ಈ ವಿಡಿಯೋನ ಎಲ್ಲಿಗೆ ಏನು ಮಾಡ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.